ದಿ ಫೇಸ್ ಆಫ್ ಮ್ಯಾಂಗೋ ಪಚ್ಚ. ಈಗ ಇದೊಂದು ಟೀಸರ್ ರಿಲೀಸ್ ಆಗಿದೆ. ಇದನ್ನ ಟೀಸರ್ ಅಂತಲೇ ಹೇಳೋಕ್ಕಾಗಲ್ಲ, ಒಂದು ಇಂಟ್ರೊಡಕ್ಷನ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಟೀಸರು ಇದು ಈ ಮೂವಿಗೆ ಇನ್ವಿಟೇಷನ್ ಥರ ಇದೆ. ಅವ್ರು ತೋರಿಸಿರೋ ಒಂದು ಕ್ಯಾರೆಕ್ಟರ್ಸು, ಗ್ಲಿಮ್ಸು, ಈ ಸಿನಿಮಾದ ಒಂದು ಬೇಸು ಏನು ಅಂತ ಈ ಟೀಸರಿಂದ ರಿವೀಲ್ ಮಾಡಿದ್ದಾರೆ. ಈ ಮೂವಿ ಬಗ್ಗೆ ಈಗಾಗಲೇ ಎಕ್ಸ್ಪೆಕ್ಟೇಷನ್ ಇದೆ, ಯಾಕಂತ ಎಲ್ರಿಗೂ ಗೊತ್ತು. ಈ ಸಿನಿಮಾದಲ್ಲಿ ಸುದೀಪ್ ಅವ್ರ ಗೈಡೆನ್ಸ್ ಇದ್ದೇ ಇರುತ್ತೆ. ಅವರೇ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಇದು ದೊಡ್ಡ ಮಟ್ಟದಲ್ಲೇ ಬಂದಿರುತ್ತೆ. ಈ ಟೀಸರ್ ಓಪನಿಂಗಲ್ಲೇ ಮ್ಯಾಪ್ದು ಡೈರೆಕ್ಷನ್ ಥರ ಒಂದು ಪಿಕ್ಚರ್ ತೋರಿಸಿದ್ದಾರೆ. ಅದರಲ್ಲಿ ಮೇಯ್ನಾಗೆ ಮೈಸೂರನ್ನ ಹೈಲೈಟ್ ಮಾಡಿದ್ದಾರೆ. ಅದ್ರ ಜೊತೆ ಚಾಮುಂಡಿ ಎಕ್ಸ್ಟೆನ್ಷನ್ನು, ಚಾಮರಾಜಪುರಮ್ಮು, ಲಕ್ಷ್ಮೀಪುರಮ್ಮು, ಈ ರೀತಿ ತುಂಬ ಪ್ಲೇಸಸ್ಸು ಆ ಮ್ಯಾಪಲ್ಲಿ ತೋರಿಸಿದ್ದಾರೆ. ಈ ಟೀಸರ್ ಓಪನಿಂಗಲ್ಲೇ ಮೈಸೂರನ್ನ ತೋರಿಸಿದ್ದಾರೆ. ನನಗೆ ಕ್ಯಾಮ್ರಾ ವರ್ಕು ತುಂಬಾ ಇಷ್ಟ ಆಯಿತು, ಸುದೀಪ್ ಅವ್ರ ವಾಯ್ಸ್ ಜೊತೆ. ಅವ್ರು ಹೇಳ್ದಂಗೆ ಇದು 2002ರಲ್ಲಿ ಮೈಸೂರಲ್ಲಿ ನಡೆಯೋ ಒಂದು ಸ್ಟೋರಿ. ಆ ಟೈಮಲ್ಲಿ ತುಂಬಾ ಚೇಂಜ್ ಆಗ್ತಿತ್ತು. ಮೈಸೂರಲ್ಲಿ ಆಗ ನಡೀತಿದ್ದಿದ್ದು ಆ್ಯಕ್ಟಿವಿಟೀಸ್ ಏನು, ಆಗ ಏನೆಲ್ಲ ಬದಲಾಗ್ತಿತ್ತು ಕಾದ್ ನೋಡೋಣ. 2002 ಈಗ ಮೈಸೂರು ತುಂಬಾ ಬದಲಾಗಿದೆ. ಇವರು 2002ರಲ್ಲಿ ನಡೆದಿರೋ ಕತೆ ಹೇಳೋದ್ರಿಂದ ಯಾವ ರೀತಿ ತೋರಿಸ್ತಾರೆ ಮೈಸೂರನ್ನ. ಮತ್ತು ಈ ಟೀಸರಲ್ಲಿ ನಾವು ಕಲರ್ ಗ್ರೇಡಿಂಗ್ ನೋಡ್ಬೋದು. ಆ ಒಂದು ಇಯರು ಅನ್ನೋ ರೀತಿ ಫೀಲ್ ಕೊಡಲಿ ಅಂತ ಈ ರೀತಿ ಕಲರ್ ಗ್ರೇಡಿಂಗ್ ತೋರಿಸಿದ್ದಾರೆ. ಈ ಟೀಸರಲ್ಲಿ ಮೈನಾಗೆ 7 ಕ್ಯಾರೆಕ್ಟರ್ಸ್ನ ರಿವೀಲ್ ಮಾಡಿದ್ದಾರೆ. ಈ ಸಿನಿಮಾಗೆ ಈ 7 ಕ್ಯಾರೆಕ್ಟರು ತುಂಬಾ ಇಂಪಾರ್ಟೆಂಟು. ಪಚ್ಚ ಅನ್ನೋ ಕ್ಯಾರೆಕ್ಟರ್ ಲೈಫಲ್ಲಿ ನಡೆಯೋ ಒಂದು ಸ್ಟೋರಿ. ಈ 7 ಕ್ಯಾರೆಕ್ಟರು ಇವ್ರ ಲೈಫಲ್ಲಿ ಯಾವ ರೀತಿ ಪ್ಲೇ ಮಾಡ್ತಾರೆ, ಇವರಿಂದ ಏನೇನು ಬದಲಾಗುತ್ತೆ, ಎಷ್ಟು ಇಂಪಾರ್ಟೆಂಟು ಇವ್ರ ಈ ಸ್ಟೋರಿಗೆ ನೋಡೋಣ. ಮತ್ತು ಇನ್ನೊಂದು ಮೈಸೂರನ್ನು ಇದರಲ್ಲಿ ಕ್ಯಾರೆಕ್ಟರ್ ಥರ ರಿವೀಲ್ ಮಾಡಿದ್ದಾರೆ. ನನಗಿದು ತುಂಬಾ ಇಷ್ಟ ಆಯಿತು. ಈ ಸಿನಿಮಾದಲ್ಲಿ ಬರೀ ಕ್ಯಾರೆಕ್ಟರ್ಸ್ ಮಾತ್ರ ಅಲ್ಲ, ಆ ಒಂದು ಲೊಕೇಶನ್ನು ಮೈನ್ ಇಂಪಾರ್ಟೆಂಟು ಅಂತ ತೋರಿಸ್ಕೊಟ್ಟಿದ್ದಾರೆ. ಈ ಒಂದು ಟೀಸರ್ ನೋಡಿದ್ರೆ ಗೊತ್ತಾಗ್ತಿದೆ ಇದರಲ್ಲಿ ಯಾವುದೇ ಅನ್ವಾಂಟೆಡ್ ಸೀನ್ಸ್ ಇಲ್ಲ. ಸ್ಟೋರಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಬೇಡದೇ ಇರೋ ಕ್ಯಾರೆಕ್ಟರ್ಸ್ ಯಾವುದು ಬರಲ್ಲ. ಸ್ಟೋರಿ ಓರಿಯೆಂಟೆಡ್ ಮೂವಿ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಮತ್ತು ಲೊಕೇಶನ್ಸ್ ಅಂತ ಬಂದರೆ ಮೈಸೂರು ಸುತ್ತು ಓಡೋ ಸ್ಟೋರಿ ಇದು. ಅಲ್ಲಿ ನಾವೊಂದು ಹೂವಿನ ಮಾರ್ಕೆಟ್ ನೋಡ್ಬೋದು, ಮೈಸೂರಲ್ಲಿ ಇರೋ ಮೈನ್ ಸಿಟಿ ನೋಡ್ಬೋದು, ಅಲ್ಲಿರೋ ಬಿಲ್ಡಿಂಗ್ಸ್ನ, ರೋಡ್ಸ್ನ ಎಲ್ಲ ತೋರಿಸಿದ್ದಾರೆ. ಹಳೇ ಮೈಸೂರು ತೋರಿಸ್ಬೇಕು ಅಂತ ಈ ಮೂವಿಲಿ ಏನಾದರೂ ಸೆಟ್ಸ್ ಹಾಕಿದಾರ, ಇಲ್ಲ VFX ವರ್ಕ್ ಏನಾದರೂ ಇದೆಯಾ, ಯಾವ ರೀತಿ ತೋರಿಸಿರ್ತಾರೆ ಅಂತ ಇದು ತುಂಬಾ ಎಕ್ಸ್ಪೆಕ್ಟೇಷನ್ ಹುಟ್ಟಾಕುತ್ತೆ. ಮುಂದೆ ಯಾವ ಅಪ್ಡೇಟ್ ಬರುತ್ತೆ ಈ ಮೂವಿ ಬಗ್ಗೆ ಕಾದು ನೋಡೋಣ. ಈ ಟೀಸರ್ ನೋಡಿ ನಿಮ್ಗೆ ಏನು ಅನಿಸ್ತು ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.